ಮೋದಿ ಹೇಡಿ ಎಂದ ಕೈ ನಾಯಕರ ವಿರುದ್ಧ ಛಲವಾದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಡಿ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರು ವಾಗ್ದಾಳಿ ನಡೆಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಈಗ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ನರೇಂದ್ರ ಮೋದಿ ಹೇಡಿ ಎಂದ ಕೈ ನಾಯಕರ ವಿರುದ್ಧ ಛಲವಾದಿ ತಿರುಗೇಟು. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರು ಕುನ್ನಿಗಳು. ಹೀಗಂತ ನಾನು ದೇವನಹಳ್ಳಿಗೆ ಹೋದಾಗ ಅಲ್ಲಿದ್ದ ಯುವಕರು ಹೇಳ್ತಾ ಇದ್ರು. ಇದು ಛಲವಾದಿ ನಾರಾಯಣಸ್ವಾಮಿ ಹೇಳೋದು. ಛಲವಾದಿ ನಾರಾಯಣಸ್ವಾಮಿ ಯಾರು? ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ. 2.5 ವರ್ಷದಿಂದ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಆಗ್ತಾ ಇಲ್ಲ. 2.80 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಒಳ ಮೀಸಲಾತಿ ಜಾರಿಯಾಗಿಲ್ಲ. ಆ ಸಂಬಂಧ ವಿಧೇಯಕ ರಾಜ್ಯಪಾಲರ ಬಳಿ ಇದೆ. ಅದಿನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಅದಕ್ಕೆ ನೇಮಕಾತಿಗಳು ಕೂಡ ನಡೆಯುತ್ತಿಲ್ಲ. ಮಾಡಬೇಕಾಗಿರುವ ಅದೆಷ್ಟೋ ಕೆಲಸಗಳನ್ನ ಬಿಟ್ಟು ಮಾಡಬಾರದ ಕೆಲಸಕ್ಕೆ ಕೈ ಹಾಕುತ್ತಿದೆ ಕಾಂಗ್ರೆಸ್ ಅನ್ನೋ ಅರ್ಥ ಅದು. ನರೇಂದ್ರ ಮೋದಿ ಹೇಡಿ ಅನ್ನೋ ಪದಪ್ರಯೋಗ ಕಾಂಗ್ರೆಸ್ ಇವತ್ತು ನಿನ್ನೆಯಿಂದ ಮಾಡ್ತಿರೋದಲ್ಲ. ಯಾವಾಗ ಭಾರತ ದೇಶದಲ್ಲಿ ಕಾಂಗ್ರೆಸ್ ಎನ್ನುವಂಥ ಒಂದು ನ್ಯಾಷನಲ್ ಪಾರ್ಟಿ ಅಧಿಕಾರವನ್ನು ಕಳೆದುಕೊಂಡು ನರೇಂದ್ರ ಮೋದಿ ಪ್ರಧಾನಿಯ ಹುದ್ದೆಯನ್ನು ಕೈ ಹಿಡಿದ್ರು, ಅಂದಿನಿಂದಲೂ ಕೂಡ ಅವರ ಆರೋಪ ಅದೊಂದೇ. 12 ವರ್ಷಗಳಿಂದ ಪತ್ರಿಕಾಗೋಷ್ಠಿ ಕರೆದಿಲ್ಲ ನರೇಂದ್ರ ಮೋದಿ. ಮಾಧ್ಯಮದವರ ಪ್ರಶ್ನೆಗಳಿಗೆ ಬಹಿರಂಗವಾಗಿ ಉತ್ತರ ಕೊಡೋದಕ್ಕೆ ನರೇಂದ್ರ ಮೋದಿಗೆ ಸಾಧ್ಯ ಇಲ್ಲ. ಈ ತರಹದ ಅನೇಕ ಅಲಿಗೇಷನ್ ಅನ್ನು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮಾಡಿಕೊಂಡು ಬಂದಿದೆ. ಇದರ ಮಧ್ಯೆ ಕರ್ನಾಟಕದಲ್ಲಿ, ಅದರಲ್ಲೂ ರಾಜ್ಯದ ಶಕ್ತಿ ಕೇಂದ್ರ ಅಂತ ಕರೆಯಲ್ಪಡುವ ವಿಧಾನಸೌಧದ ಮುಂದೆ ಒಂದು ಬ್ಯಾನರ್ ಪ್ರತ್ಯಕ್ಷ ಆಗುತ್ತೆ. ನಿನ್ನೆ ದಿನ ಅದರ ವಿಸ್ತೃತ ವರದಿಯನ್ನು ಕೂಡ ಮಾಡಿದ್ವಿ. ಆ ಬ್ಯಾನರ್ನಲ್ಲಿ ಬರೆಯಲಾಗಿದ್ದ ಅಷ್ಟು ಬರಹಗಳು ನರೇಂದ್ರ ಮೋದಿ ಅವರ ಜಂಘಾಬಲವನ್ನೇ ನಡಗಿಸಿತ್ತು. ಕೇಸರಿ ಕಲಿಗಳನ್ನು ಕೆರಳಿಸ್ತು ಆ ಬರಹ. ಆ ಬರಹ ಏನು? ನರೇಂದ್ರ ಮೋದಿ ಪುಕ್ಕಲ, ಪೊಲಿಟಿಕಲ್ ಪುಕ್ಕಲ, ರಾಜಕೀಯ ಪುಕ್ಕಲ. ಆ ಪುಕ್ಕಲದ ವ್ಯಾಖ್ಯಾನ ಏನು ಅಂತ ಹೇಳಿ ಈವರೆಗೂ ಕಾಂಗ್ರೆಸ್ ನಾಯಕರು ಯಾರೂ ಹೇಳಲಿಲ್ಲ. ಸೈನಿಕನೊಬ್ಬನ ಆತ್ಮಕಥೆಯ ಪುಸ್ತಕ ಆನ್ಲೈನ್ನಲ್ಲಿ ಆರ್ಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿದೆ. ಒಬ್ಬ ಸೈನಿಕ ಬರೆದಿರುವ ಅಥವಾ ಸೈನಿಕನ ಕಥನ ಜನ ಓದಬಾರ್ದು ಅನ್ನೋ ಕಾರಣಕ್ಕೆ ಮೋದಿ ಸರ್ಕಾರ ಅದನ್ನು ತಡೆದು ನಿಲ್ಲಿಸಿದೆ ಅನ್ನೋ ಕಾರಣವನ್ನೇ ಮುಂದಿಟ್ಟುಕೊಂಡು ಒಂದು ಬ್ಯಾನರ್ ಅನ್ನು ಹಾಕ್ತಾರೆ ಕಾಂಗ್ರೆಸ್ಸಿಗರು. ಆ ಬ್ಯಾನರ್ ವಿಚಾರದಲ್ಲಿ ಛಲವಾದಿ ಹೇಳ್ತಾ ಇರೋದು, ನರೇಂದ್ರ ಮೋದಿ ಅವರನ್ನ ಹೇಡಿ ಅಂತ ಹೇಳುವ ನೀವು ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಭರ್ತಿ ಮಾಡಿಲ್ಲ. ಅದರ ಅರ್ಥ ಏನು ಅಂದರೆ ನೀವೆಲ್ಲರೂ ಕೂಡ ಕರಪ್ಟ್ ಅಧಿಕಾರಿಗಳು ಅಂತ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರು ಡ್ಯಾಶ್ ಡ್ಯಾಶ್ ಎನ್ನೋ ಅರ್ಥದಲ್ಲಿ ಮಾತನಾಡಿರುವಂತಹದ್ದು ಛಲವಾದಿ. ಹೀಗಂತ ನಾನು ದೇವನಹಳ್ಳಿಗೆ ಹೋದಾಗ, ಅದು ಕೂಡ ದೇವನಹಳ್ಳಿಗೆ ಹೋದಾಗ ಅಲ್ಲಿನ ಜನ ಮಾತನಾಡ್ತಾ ಇದ್ರು, ಮೋದಿಗೆ ಹೇಡಿ ಎಂದಿರುವ ಈ ಕುನ್ನಿಗಳಿಗೆಲ್ಲ ಹೆದರಿಕೊಳ್ಳಬೇಕಾ ಅಂತ ಹೇಳಿ ಯುವಕರು ಮಾತಾಡ್ತಾ ಇದ್ರು. 2.5 ವರ್ಷದಿಂದ ಬ್ಯಾಕ್ಲಾಗ್ ಹುದ್ದೆಗಳು ನೇಮಕಾತಿ ಆಗ್ತಿಲ್ಲ. 2.80 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಒಳ ಮೀಸಲಾತಿ ಜಾರಿಯಾಗಿಲ್ಲ. ಆ ಸಂಬಂಧ ವಿಧೇಯಕ ರಾಜ್ಯಪಾಲರ ಬಳಿ ಇದೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಅದಕ್ಕೆ ನೇಮಕಾತಿಗಳು ಕೂಡ ನಡೆಯುತ್ತಿಲ್ಲ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.